ಅಯ್ಯಯ್ಯೋ ಏಟನ್ ರಾಗಿ ಮೂಟೆ ಐತಲ್ಲಪ್ಪ. ಯಾಕ್ಲ ಆಯ್ತಾ? ಏನಾಯ್ತು? ಅಲ್ಲಿ ಆ ಚೋಳೇಶ್ವರನ್ ಗುಡಿ ಐತಲ್ಲ, ಅಲ್ಲಿ 500 ಕೋಣೆ ಹಾಕಿ ಮೂಟೆ ರಾಗಿ ಮಾಡ್ದವ್ರೆ. ರಾಗಿನ? ಯಾರು ನಿಂಗೆ ಹೇಳಿದವರು? ನಾನೇ ಇಣುಕ್ ನೋಡ್ದೆ. ಹೌದಾ? ಕಾಳ ಬಲ್ಲ ಇಲ್ಲಿ ಗುಡಿತಾ ಹೋಗಿ ಇವು 5 ಹೇಳೋದು ಹೌದು ಅವನು ನೋಡ್ಕೊಂಬರವ ಬಾ. ಧರ್ಮಣ್ಣ ಧರ್ಮಣ್ಣ. ಯಾಕೋ ಏನು? ಅಲ್ಲಿ ಆ ಚೋಳೇಶ್ವರನ್ ಗುಡಿಯಾಗ ಮೂಟೆ ರಾಗಿ ಐತೆ. ಹೌದಾ? ಬನ್ನಿ ತೋರಿಸ್ತೀನಿ. ಬನ್ನಿ ಬನ್ನಿ ಅಲ್ಲಿ ನೋಡಿ. ಅಯ್ಯೋ 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 500 ಯಾವ ಪಾಟಿ ದಾಸ್ತಾನ್ ಮಾಡಿದವ್ರೆ? ಅಟೇಳ್ರೆ ಬೀಗ ಹೊಡೆದು ನೋಡೇ ಬಿಡವ 500 ಒಳಗೆ ಏನೇನು ಹಾಕ್ತವ್ರೆ ಅಂತ. ಬೇಡಿ ಬೇಡಿ, 500 ಕೋಣೆಗೆ ಬೀಗ ಹಾಕೊಂಡು ಹೋಗವ್ರೆ, ದಿಂಚಿನಲ್ಲಿ ಇಟ್ಟು ಹೋಗವ್ರೆ ಅಂದ್ರೆ ಅದ್ರ ಅರ್ಥ ಏನ್ ಹೇಳಿ? ಮತ್ತೆ ಅವ್ರು ವಾಪಸ್ ಬರ್ತಾರೆ ಅಂತ ಆಯ್ತು. ಹಂಗಿರುವಾಗ ನಾವು ಬೀಗ ಹೊಡೆಯೋದು ಸರಿಯಾಗಿ ಹಾಕಿಲ್ಲ ಬಿಡಿ. ಅಯ್ಯೋ, ಅವ್ರು ಊರ್ ಬಿಟ್ಟು ಹೋದಾಗ ಸುಭಿಕ್ಷ ಇತ್ತು, ಇವಾಗ ಬರ ಬಂದಿದೆ. ಊರಿನ ಜನ ಎಲ್ಲ ಊಟಕ್ಕಿಂತ ಒದ್ದಾಡ್ತಾ ಇದ್ದಾರೆ. ಹೀಗಿರೋವಾಗ ಈ ರಾಗಿನ ನಮ್ಮಲ್ಲಿ ಹಂಚ್ಕೊಂಡ್ರೆ 500 ತಪ್ಪು ತಿಳಿಯಲ್ಲ ಬಿಡಿ. ಅದ್ ಹೆಂಗೆ ಎಲ್ಲಾರು ಹಂಚ್ಕೊಳಕ್ ಆಯ್ತೈತೆ ಅಂತೀನಿ. 500 ಭಿಕ್ಷೆ ಎತ್ತಾ ಇದ್ದಿದ್ದು ನಮ್ ಜಾತಿಯವ್ರ ಮನೆಗಳಲ್ಲಿ, ಅನ್ನಾಕೆ ನಮ್ ಜಾತಿಯವ್ರೆಲ್ಲ ಹಂಚಿಕೆ ಆಗ್ಬೇಕು ಆಟೇನವೇ. ಅವರು ನಿಮ್ ಜಾತಿಯವ್ರ ಜನದಲ್ಲೇ ಭಿಕ್ಷೆ ಎತ್ತಿದ್ದು ನಿಜ. ಭಿಕ್ಷೆ ಕೊಟ್ಟ ಮೇಲೆ ದಾನ ಮಾಡ್ದಂಗಾಯ್ತು. ಅವರು ವಾಪಸ್ಸು ಕೊಡೋದು ಧರ್ಮ ಅಲ್ಲ. ಏನಪ್ಪ ಧರ್ಮ ಅಲ್ವಾ? ಯಾತಕ್ ಧರ್ಮ ಅಲ್ಲ? ಈ ರಾಗಿ 500 ಸ್ವಂತದ್ದೇನಲ್ಲ, ಊರು ತಿರುಗಿ ಭಿಕ್ಷೆ ಎತ್ತಿದ್ದು. ಅದಕ್ಕೆ ಈ ರಾಗಿ ಊರ್ನವ್ರು ಹಂಚ್ಕೊಳ್ಳೋದೇ ಧರ್ಮ. 500 ಊರ್ ಬಿಟ್ಟು ಹೊಂಟೋಗಿ 4-5 ವರ್ಷ ಆಗೋಯ್ತು. ಅವ್ರು ವಾಪಸ್ ಬರ್ತಾರ ಇಲ್ವೋ ಗೊತ್ತಿಲ್ಲ, ಅವ್ರು ಬದುಕಿದಾರ ಇಲ್ವಾ ಅನ್ನೋದೇ ಗೊತ್ತಿಲ್ಲ. ಇನ್ನಂತದ್ರಾಗೆ ಅವ್ರು ಬರೋ ಗಂಟ ಕಾಯ್ತಾ ಕುಂತ್ಕೊಂಡ್ರೆ
ಈ ರಾಗಿ ಎಲ್ಲ ಹಾಳಾಗಾಕಿಲ್ವಾ? ಅದಕ್ಕೆ ಹೇಳಿದ್ದು ಹಂಚ್ಕೊಂಡ್ ಬಿಡವ ಅಂತ. ಅದು ನಮ್ಮ ಜಾತಿಯವ್ರಿಗೆ ಮಾತ್ರ. ರೇವಣ್ಣ, ಮಾದೇವಯ್ಯನವರು ನಮ್ಮ ಜಾತಿಯವ್ರ ಮನೆಗೂ ಭಿಕ್ಷೆ ಎತ್ತವ್ರೆ. ಆದ್ರಿಂದ ಈ ರಾಗಿನಾಗ ನಮಗೂ ಫಲ ಐತೆ. ನೀವೇ ಹಂಚ್ಕೊಬಿಡುದಲ್ಲ ಅದು. ಮತ್ತಿನ್ನೇನು ನಿಂಗೂ ಹಂಚಕ್ ಬಿಡಬೇಕಾ? ನಾವು ಕರೆಕ್ಟ್ ಭಿಕ್ಷೆ ಮಾಧವಯ್ಯನವರು ಒಬ್ಬ ಸನ್ಯಾಸಿ. ಸನ್ಯಾಸಿಗೆ ಜಾತಿ ಪಾತಿ ಎಲ್ಲ ಇರಕ್ಕಿಲ್ಲ. ಅವರು ಮನ್ಸಿನ ಜಾತಿಗೆ ಸೇರಿದವರು. ಆದ್ರಿಂದ ಅವ್ರು ಊರೂರು ತಿರುಗಿ ಭಿಕ್ಷೆ ಎತ್ತಿದ ದವಸ ಊರವ್ರಿಗೆಲ್ಲ ಸೇರ್ಬೇಕಾಯ್ತದೆ. ನೋಡ್ರಪ್ಪ, ರಾಮಚಂದ್ರದಾಗೆ ಒಟ್ಟು 53 ಮನೆಗಳವೆ. ಈ ರಾಗಿನ ಎಲ್ಲರೂ ಸಮಾಗ ಹಂಚ್ಕೊಳ್ಳೋಣ. ಅದಕ್ಕೆ ನಾಳೆ ಸಾನ್ಬೋಗ್ರನ್ನ ಕರ್ಕೊಂಬರವ. ಸಾನ್ಬೋಗ್ರು ಮತ್ತು ನನ್ನ ಸಮಕ್ಷಮದಲ್ಲಿ 500 ಕೊನೆ ಬೀಗ ಹೊಡೆಯವ. ಏನಂತೀರಾ? ಪಟೇಲ್ ಹೇಳೋದೆಲ್ಲ ಸರಿ. ಸರಿ, ನಾಳೆ 10 ತಾರೀಕು ಬರುವ. ಇಲ್ಲಿಗೆ ನಡೀರಿ, ಮನೆ ಎಲ್ಲ ಹೋಗವ. ನೀ ಏನೇ ಹೇಳು, ಈ ಪಟೇಲ್ರು ತಗೊಂಡ್ ತೀರ್ಮಾನ ಸರಿ ಇಲ್ಲ ಕಣ್ಣಣ್ಣ. ಅಲ್ಲ, ರಾಗಿವನ್ನ ಬೇರೆ ಜಾತಿಗೆ ಹಂಚೋದು ಅಂತಂದ್ರೆ ಏನರ್ಥ? ನೀನ್ ಒಪ್ಪೋದಾದ್ರೆ ರಾತ್ರಿಗೆ 500 ಕೋಣೆಗೆ ಬಂದು ಬಾಗಿಲು ಮುರಿದು ಅಲ್ಲಿರೋ ರಾಗಿನೆಲ್ಲ ಹೊತ್ಕೊಂಡು ಹೋಗ್ಬಿಡೋಣ. ನಾವೇನ ಏನಂತೀಯ? ಬೇಡ ಬೇಡ, ಈ ದ್ಯಾವ್ರು ಸುಮ್ಕೆ ಬಿಡಕ್ಕಿಲ್ಲ. ಈ ದ್ಯಾವ್ರು ಏನ್ ಮಾಡ್ತಾನೆ ತೆಗಿ, ನೀನು ಸರಿಯಾ? ನೋಡ್ರಪ್ಪ, ನಾನಿದ್ದೀನಿ. ಶಾನ್ಭೋಗ್ರವ್ರೆ, ಬೀಗ ಹೊಡಿಯವಾ? ಬೇಕಲ್ಲ, ಬಲ್ಲ, ಬೀಗ ಹೊಡಿಯೋ. ಇದೆಂತ ಆಡ್ಕಾಸಿ ಬೀಗನ ಕಿತ್ಕೊಂಡೆ ಬಂದ್ಬಿಡ್ತು. ಕಾಲ ಬರಲ್ಲ, ಹೋಗು, ಆ ಮೂಟೆಗಳೆಲ್ಲ ಬಿಚ್ಚು. ಪಟೇಲ್ರೆ, ಇದ್ ಬಾರನೇ ಇಲ್ಲ ನೋಡಿ. ಇದ್ರಾಗೆ ರಾಗಿ ಇರಂಗಿಲ್ಲ. ಸರಿಯಾಗಿ ನೋಡ್ಲಾ ಪಟೇಲ್ರೆ? ಬರೀ ಒಟ್ಟು ರಾಗಿ ಇಲ್ವಾ? ಬರೀ ಹೊಟ್ಟು. ಸರಿ, ಆ ಪಕ್ಕದಾಗಿನ ಮೂಟೆ ನೋಡು. ಇದು ಹೊಟ್ಟೆ. ಬಾರನೇ ಇಲ್ಲ, ಇದು ಹೊಟ್ಟೆಯ. ಯಾವನೋ ಕದಿಮ ನಮ್ಗೆ ಕೈ ಕೊಟ್ಟವನೆ. ಇಲ್ಲಿ ನೋಡಿ, ಇದ್ರಾಗು ಭತ್ತದ ಹೊಟ್ಟೆಯ. ಬನ್ರಪ್ಪ, ನಾವು ಬಾರಿ ಬೇಸ್ ಬಿದ್ಬಿಟ್ಟು. ಅದ್ರಾಗಿರೋದು ಬರೀ ಹೊಟ್ಟೆ. ಬೇಕಾದ್ರೆ ಯಾರಾದ್ರೂ ಹಂಚ್ಕೊಳ್ಳಿ, ನಂಗ್ ಮಾತ್ರ ಬೇಡಪ್ಪ. ನಂಜವರ 500 ಕ್ವಾಣಿಯಾಗಿ ನುಗ್ಗಿ ಕಳ್ತನ ಮಾಡಿದರು ಯಾರು ಇರ್ಬೈದು ಅಂತೀನಿ. ನಮ್ಮೂರ್ನವರೇ ಒಬ್ರು ಅನ್ನೋದು ಖಂಡಿತ, ಯಾರು ಅಂತ ಗೊತ್ತಿಲ್ಲ. ಆದ್ರೆ ಒಂದು ವಿಷಯಕ್ಕೆ ಆ ಕಳ್ತನ ಮಾಡಿದವನ್ನ ಮೆಚ್ಕೊಳ್ಳೇಬೇಕು. ಯಾಕೆ? ಒಳ್ಳೆ ಕಸಬ್ದಾರಂಗಿಂತ ಚೆನ್ನಾಗಿ ಕಳ್ತನ ಮಾಡಿದಾನಲ್ಲ, ಒಂದು ಸುಳ್ಳು ಸಿಗ್ದಂಗೆ ಯಾರಿಗೂ ಪತ್ತೆ ಹಚ್ಚಕ್ಕೆ ಸಾಧ್ಯ ಇಲ್ಲ. ನಮ್ಮ ಮನೆಯವರು ಏನೇನೋ ಲೆಕ್ಕಾಚಾರ ಹಾಕಿದ್ರು. 500 ನಮ್ಮ ಜನದ ಮನೆಯಾಗ ಮಾತ್ರ ಕಂತ ಭಿಕ್ಷೆ ಮಾಡ್ತಿದ್ರಲ್ವಾ, ಅದಕ್ಕೆ ಆ ರಾಗಿನ ನಮ್ಮ ಜಾತಿಯವ್ರು ಮಾತ್ರ ಹಂಚ್ಕೋಬೈದು ಅಂತ ನಾನು 1 ವಾರಕ್ಕಾಗಸ್ತಾರ ರಾಗಿ ನಮಗೂ ಸಿಗ್ತೈತೆ ಅನ್ಕೊಂಡಿದ್ದೆ. ಕೊನೆಗೆ 1 ಕಾಳು ಸಿಗ್ಲಿಲ್ಲ. ಅದಕ್ಕೆ ಹೇಳ್ತಾರೋ ಏನೋ, ಶರಣರು ಕೂಳ್ ಕಸಿಯೋ ಕನಸು ಕಂಡ್ರೆ ನರಕನೇ ಗತಿ ಅಂತ. ಜಾತ್ರೆ
ನಾವು ಸತ್ತಗಡ್ಡೆ ಕಿತ್ಕೊಂಬರಕ್ ಹೋಯ್ತಿದೀವಿ. ಬಂಡ್ರೆ ನಂಜವಾರೆ, ಈ ಊರಿಗೆ ಒಳ್ಳೇದಾಗಕ್ಕಿಲ್ಲ ಬಿಡಿ. ಆಗ ಆ ಪಾಪದ ಐನೋರ್ನ ಊರ್ ಬಿಟ್ಟು ಓಡಿಸಿದ್ರು. ಈಗ ಅವ್ರು ಇಟ್ಕೊಂಡಿದ್ ಕಾಳು ಪಾಳ್ನೆಲ್ಲ ಕದ್ದವ್ರೆ. ಅದಕ್ಕೆ ಈ ಊರಿಗೆ ಬರ ಬಂದಿರೋದು. ಸಾವುಕಾರ್ರೆ, ಯಾರು? ಅರೆ ರೇವಣ್ಣ, ನೀನು ಏನು ಬಂದು ಇಲ್ಲಿ? ಎಲ್ರು ನಿಮ್ ತಾವ ಯಾಕೆ ಬರ್ತಾರೆ ಹೇಳಿ? ಅದೇ ಕಾರಣಕ್ಕೆ ನಾನು ಬಂದಿದ್ದು. ಓ, ಎಂದ ರೇವಣ್ಣಗೂ ಕಡಂಬೇಕಾ? ಮೆಲ್ಲಗ್ ಮಾತಾಡಿ. ನಾನು ನಿಮ್ ತಾವ ಬಂದಿದ್ದು ಯಾರಿಗೂ ಗೊತ್ತಾಗ್ಬಾರ್ದು. ಓ ಸರಿ ಸರಿ. ಎಂದ ಕೊಂಡು ಬಂದೆ ನೀನು? ಅದು ರೇವಣ್ಣ, ನಿಮ್ಮೂರಲ್ಲಿ ಮಳ ಬರಲಿ ಬರ ಇರಲಿ, ನಿಂಗಡ ಇಸ್ಪೀಟ್ ಆಟ ನಿಲ್ಲಲ್ಲ ಅಲ್ಲೇ? എത്ര കാശ് വേണം? ಒಂದು 300 ರೂಪಾಯಿ. എന്താ? 250 ಒಂದೇ. ഈ വളക ഒരു 150 രൂപ കൊടുക്കാം. ಒಂದು 200 ರೂಪಾಯಿ ಅಷ್ಟಾದ್ರೂ ಬೇಕೇ ಬೇಕಿತ್ತು. ತಾವು ದಯವಿಟ್ಟು. ರೇವಣ್ಣ, നിങ്ങളുടെ ಊರಿല് ಊಟಕ್ಕೆ ರಾಗಿ ತರೋಕೆ ದುಡ್ಡಿಲ್ಲ, ಇಸ್ಪಿಟ್ ಆಡೋಕೆ ಕಾಸುಂಟು. ಅതെങ്ങനെ? ಇಸ್ಪೀಟ್ ಆಟದ ಹುಚ್ಚ ಹಿಡಿದ್ರೆ ಸತ್ ಮೇಲೆ ಬೀಳೋದು. ಅದಕ್ಕೆ ಜನ ಏನ್ ಬೇಕಾದ್ರೂ ಮಾಡ್ತಾರೆ. ಏನಾದ್ರೂ ಅಂದಾಲ್? ಏನ್ ಬೇಕಾದ್ರು ಅಂತಂದ್ರೆ ಅಪರಾಧ ಅವ್ರ ಯೋಗ್ಯತೆಗೆ ತಕ್ಕ ಹಾಗೆ. ಆಸ್ತಿ ಪಾಸ್ತಿ ಇತ್ತು ಅಂತಂದ್ರೆ ಅದನ್ನ ಮಾರ್ತಾರೆ, ಇಲ್ಲ ಒಡವೆ ಗಿಡವೆ ಇದ್ರೆ ಅದನ್ನ ಗಿರ್ವಿ ಇಡ್ತಾರೆ. ಸ್ವಲ್ಪ ಧೈರ್ಯ ಜಾಸ್ತಿ ಇತ್ತು ಅಂದ್ರೆ ಬೇರೆ ಜನರು ದುಡ್ಡು ಕದೀತಾರೆ, ಇಲ್ಲ ಕೆಲವರು ಸಾಲ ಹೇಳ್ತಾರೆ. ರೇವಣ್ಣ, ನಿಮ್ಮೂರು ಜನ ತುಂಬಾ ನಲ್ಲವರು. ಆದರೆ ಉತ್ತರ ದೇಶದವರು ಹಂಗಿಲ್ಲ, വളരെ ಮೋಸಂ. ನಾನೊಂದ್ಸಲ ಅಲ್ಲಿ ಇದ್ದಾಗ ಬರ ಬಂತು, ತಿನ್ನಕ್ಕೂ ಏನೂ ಇಲ್ಲ, ಪಾಕೆಟ್ ಒಳಗಡೆ ಕಾಸಿಲ್ಲ. ಅಪ್ಪೋ ಅಲ್ಲಿ ಕೆಲವರು ಒಂದು ಚಾಲಾಕಿ ಕೆಲಸ ಮಾಡಿದ್ರು. ಚಾಲಾಕಿ ಕೆಲಸ ಅಂದ್ರೆ? ಅವರ ಮನೆ ಹೆಣ್ಮಕ್ಕಳನ್ನ ಬೆಳಿಗ್ಗೆ ಸಿಟಿ ಕರ್ಕೊಂಡು ಹೋಗೋದು, ಸಂಜೆ ಪಾಕೆಟ್ ತುಂಬಾ ಕಾಸು ಕೊಂಡವರು. ಮನಸ್ಸಿಲಾಗಿಲ್ಲ? ಎಂದ ರೇವಣ್ಣ ಇದು ಗೊತ್ತಾಗ್ಲಿಲ್ವಾ? ಓಹೋ ಹಾಗೆ. ಈ ಊರಲ್ಲಿ ಅಂತ ಚಾಲಾಕಿ ಜನ ಇಲ್ಲ ಅಂತೀಯಾ? ಯಾಕೆ? ಸಾಹುಕಾರ್ಗೆ ಕೇರಳಕ್ಕೆ ಹೋಗಿ ಸಾನೇ ದಿವಸ ಆಯ್ತು ಅಂತ ಕಾಣ್ತೈತೆ. ಅದೆಲ್ಲ ಈ ಊರಾಗ ನಡೆಯಾಕಿಲ್ಲ.
ಜನಕ್ಕೆ ಗೊತ್ತಾದ್ರೆ ಹಿಡ್ಕೊಂಡು ತುದುಕು ಬಿಡ್ತಾರೆ. ರೇವಣ್ಣ, ನಿನಗೆ ನಿನ್ನ ಊರಿನ ವಿಷಯ ಏನೂ ಗೊತ್ತಿಲ್ಲ. ಅಂತ ಕೆಲಸ ಮಾಡೋರು ಕೆಲವರು ಇದ್ದಾರೆ. ಅದು ನಿನಗೆ ಗೊತ್ತಾ? ನಮ್ಮೂರಲ್ಲ. ಯಾರು? ಅದು ಮಾತ್ರ ನಾನು ಹೇಳಲ್ಲ. ತುಂಬಾ ಜನ ಇದ್ದಾರ? ಎಷ್ಟು ಜನ? ಒಂದು 4 ಜನ. ಅಲ್ಲ, 5 ಜನ. ಓ, ಅವರೆಲ್ಲ ತುಂಬಾ ಆರಾಮಾಗಿ ಉಂಟು. ಓಡವೇ ಗಿರಿವಿ ಬೇಕೆತ್ತಿಲ್ಲ. ಆದರೆ ತುಂಬಾ ಕಾಸು ಸಂಪಾದಿക്കും. ಅದರಲ್ಲಿ ನಿನ್ನೆ ಇಸ್ಪೀಟ್ ದೋಸೆಗಳು ಉಂಟು. ಅದು ನಿನಗೆ ಗೊತ್ತಾ? ಹೌದಾ? ನೀನು ಯೋಚನೆ ಮಾಡಿದೆವಣ್ಣ. ಒಂದು ಕಾಸು ಖರ್ಚಿಲ್ಲ. ಧೈರ್ಯ ಇದ್ರೆ ಮದಿ. ಕೈ ತುಂಬಾ ಕಾಸು. ಓಹ್, ಬಹಳ ಸುಲಭದ ಕೆಲಸ. ಇದು ಸುಲಭದ ಕೆಲಸ ಹೇಗಾಗತ್ತೆ ಸಾವುಕಾರ್ರೆ? ಸಂಜೆ ಊರಿನಲ್ಲಿ ಒಂದ್ಸಲ ಅಡ್ಡಾಡು. ಬಾವಿ ಕಟ್ಟೆ ಹತ್ರ, ಗುಡಿಯಲ್ಲಿ, ಅರಳಿ ಕಟ್ಟೆ ಹತ್ರ ಅಚ್ಚುಕುಟ್ಟಿಗಳು, ಅದೇ ಹೆಣ್ಣುಗಳು ಪೋಯಿ ಮಂದೊಂಡಿರಿಕಿಂ. ಹಂಗೆ ನೋಡ್ತಾ ಇದ್ರೆ ನಿನಗೆ ಗೊತ್ತಾಗುತ್ತೆ ಅವರ ಗುಟ್ಟು. ನಿಮ್ಮನೆಯಲ್ಲೂ ರಾಗಿ ಇದೆಯಾ ಅಥವಾ ಖರ್ಚಾಗಿ ಹೋಗುದಿಯಾ? ಈ ಬರಗಾಲದಾಗೆ ಯಾರ ಮನೆಗೆ ರಾಗಿ ಉಳ್ದೈತೆ ಹೇಳಿ ಸಾವುಕಾರ್ರೆ? ನನ್ನ ಹತ್ರ ತುಂಬಾ ಇಷ್ಟ ಹಾಕೊಂಡು, ಬೇಕಾದ್ರೆ ಬಂದು ಕೇಳು, ಕೊಡ್ತೀನಿ. ನಿನಗೆ ಇಪ್ಪ ಬೇಕೋ? ಕೊಟ್ರೆ ಉಪಕಾರ ಆಗ್ತೈತೆ. ಬನ್ನಿ ಕುಡ್ಕ. ಅವ್ವ, ಅಪ್ಪಾಜಿ ಹೇಳ್ತು ಮುದ್ದೆ ಮಾಡ್ಬೇಕಂತ. ರಾಗಿ ಅದು ಚೀಲಕ್ ಬರ್ತಿ. ಎಲ್ಲಿ ತಗೊಂಬಂದ್ರಂತೆ? ಗೊತ್ತಿಲ್ಲ ಅವ್ವ. ತಕ ಒಂದ್ ಪಾವು ಇಟ್ ಬೀಸ್ಕಬ ಹೋಗು. ಹೌದಾ? ಎಲ್ಲಿ ತಗೊಂಬಂದ್ರಿ? ಹೋದ್ವಾರ ಕೋರ್ಟ್ನಾಗೆ ಒಂದ್ ಕೇಸ್ ಗೆಲ್ಸ್ಕೊಟ್ಟಿದ್ದೆ. ಅದಕ್ಕೆ ಪಾರ್ಟಿ ಖುಷಿಯಾಗಿ ರಾಗಿ ಕಳ್ಸವನೆ. ನೋಡ್ದ್ಯಾ? ನನ್ ಲಾಯ್ರಿ ಗಿರಿ ಅಂದ್ರೆ ಗೇಲಿ ಮಾಡ್ತಿದ್ಯಲ್ಲ, ಈಗ ಅದ್ರ ಉಪಯೋಗ ಏಟಾಯ್ತು ಅಂತ. ಒಳ್ಳೆ ಕೆಲ್ಸ ಮಾಡಾರೆ. ನಿಮ್ ಕೈಗೆ ಏನಾರ ದುಡ್ಡು ಕೊಟ್ಟಿದ್ರೆ ಸೀದಾ ಅದನ್ನ ತಗೊಂಡೋಗಿ ಇಸ್ಪಿಟ್ ಆಡಿ ಉಡಾಯಿಸಿರಿ. ಆಮ್ಯಾಕೆ ಖಾಲಿ ಕೈನಾಗ ಮನೆಗ್ ಬರೋರಿ. ಈ ವಿಷಯ ಅವ್ರಿಗೂ ಗೊತ್ತದೆ ಅಂತ ಕಾಣ್ತೈತೆ. ಅದಕ್ಕೆ ರಾಗಿ ಕಳ್ಸವ್ರೆ. ಸದ್ಯ 4 ದಿನ ತುಂಬಾ ಉಂಡಾರ ಉಣ್ಬೋದು. ಇಲ್ಲ ಸರ್ವಿ, ಇನ್ಮ್ಯಾಕೆ ಇಸ್ಪಿಟ್ ಆಡೋದನ್ನ ಬಿಟ್ಟು ಬಿಡ್ಬೇಕು ಅಂತಿದ್ದೀನಿ. ಏನು? ನೀವು ಇಸ್ಪಿಟ್ ಆಟ ಆಡೋದನ್ನ ಬಿಟ್ಬಿಡ್ತಿದ್ದೀರಾ? ನಂಗಂತೂ ನಂಬಕ್ಕೆ ಆಯ್ತಾ ಇಲ್ಲ. ಕೈನಾಗೆ ಕಾಸಿಲ್ಲ ಅಂತ ಬಿಟ್ಬಿಡ್ತಿದ್ದೀರಾ ಹೆಂಗೆ? ಇಲ್ಲ ಸರ್ವಿ, ನೀವೆಲ್ಲ ಇಡೀ ಸಂಸಾರಕ್ಕೆ ಅಂತ ಈಟೆಲ್ಲ ಕಟಾಪಟ್ಟು ದುಡಿತಿದ್ದೀರಿ. ಆದ್ರೆ ನಾನು ನನ್ನ ಖುಷಿಗೆ ಅಂತ ಇಸ್ಪೀಟ್ ಆಡಿ ದುಡ್ಡು ಕಳ್ಕೊಂಡ್ರೆ ಆಗಕ್ಕಿಲ್ವಾ? ಹೋಗ್ಲಿ ಬಿಡಿ, ಇಷ್ಟು ವರ್ಷ ಆದ್ಮ್ಯಾಕಾದ್ರೂ ಒಳ್ಳೆ ಬುದ್ಧಿ ಬಂತಲ್ಲ. ರುದ್ರಾಣಿ ಇಟ್ ಬಿಸ್ತಾವಳೆ, ಆಮ್ಯಾಗ ಬಿಸಿ ಬಿಸಿ ಇಟ್ ಮಾಡ್ತೀನಿ, ತಿನ್ನಿರಂತೆ. ನಿಮಗ್ ಒಳ್ಳೆ ಬುದ್ಧಿ ಬಂದಂಗೆ ನಮ್ ಸಾನ್ಭೋಗಪ್ಪಂಗೂ ಬಂದ್ಬಿಟ್ರೆ ನಮ್ ನಂಜಾವರ ಕಷ್ಟನಾರ ವಸಿ ಕಮ್ಮಿ ಆಯ್ತತ್ತೆ. ಅಂದ್ರೆ ನಂಜವಾರು ನಿಜವಾಗ್ಲೂ ಬೋ ಕಸ್ದಾಗ ಅವ್ರ? ಮತ್ತೆ ಏಟೋ ದಿನದಿಂದ ಒಪ್ಪತ್ತು ಊಟ ಮಾಡ್ತಾವ್ರಂತೆ. ಅಣ್ಣ ತಂದ್ಕೊಟ್ರ ರಾಗಿ ಎಲ್ಲ ಚೆಟ್ಟೆದೋಯ್ತು. ಅದಕ್ಕೆ ಅಮ್ಮ ಮಗಳಿಬ್ರು ಸತ್ತಗಡೆ ಕೀಳ್ತಾವ್ರೆ. ಅಯ್ಯೋ ಬಾಬಾ, ಭಾರತಿಗೆ ಎಷ್ಟು ವರ್ಷ? ನಮ್ ರುದ್ರಾಣಿಗಿಂತ 2-3 ವರ್ಷ ಚಿಕ್ಕೋಳಿರ್ಬೋದು. 12-13 ವರ್ಷ ಆಗೈತೆ. ಬಹಳ
ಒಂದು ಸತ್ಯಗಡ್ಡೆ ಕೀಳೋದಕ್ಕೆ ಭೋಜನ ಬರ್ತಾರ? ಯಾಕೆ ಬರ ಬಂದಿರೋದು ನಮ್ಮನ್ಯಾಗೆ ಆಮ್ಯಾಕ್ ನಂಜವಾರ್ ಮನೆಗ್ ಮಾತ್ರ ಅನ್ಕಂಡ್ರ? ಇಡೀ ಊರ್ಗೆ ಬರ ಬಂದೈತೆ. ನಮ್ಗಿಂತ ಕಸ್ದಾಗಿರೋರು ಏಟೋ ಜನ ಅವ್ರೆ. ನಮ್ಗಿಂತ ಕಸ್ದಾಗಿ ಯಾರದಾರೆ ಬಿಡುವ. ಯಾಕೆ ಕೆಳಗಿನ ಕೆರೆ ಮಂಜಣ್ಣ ಇಲ್ವಾ? ಕೆಳಗಿನ ಕೆರೆ ಮಂಜಣ್ಣನ? ಆಮ್ಯಾಕೆ ಆ ಮಗ್ಗದ್ ಬೀದಿ ನಾಗಣ್ಣ ಅವನು ಅವನೇ. ಆಮ್ಯಾಕೆ ಗುಡಿ ಬೀದಿ ಪೂಜಾರಪ್ಪ ಅವ್ರೆ. ಇನ್ನೂ 4-5 ಹೆಸರು ಸೇರ್ಕಬೈದು. ಇವಿಷ್ಟು ಈಗ. ಇನ್ನೊಂದು ವಾರ ಕಳೀಲಿ, ನಮ್ ಕೆರೆನಾಗಿರೋ ಸತ್ತಗಡ ಎಲ್ಲ ತೀರ್ಕೊತೈತೆ. ಆಗ ಇನ್ನೂ 1 ಜನ ಸೇರ್ಕೋಬೈದು. ಅಂದ್ರೆ ಭೋಜನ ಕಷ್ಟ ಆಯ್ತಾಯ್ತಾ? ಮತ್ತೆ ಹಂಗೇನಾರು ಆದ್ರೆ ಒಳ್ಳೇದೇ. ಏನು ಒಳ್ಳೇದಾಯ್ತು ಅಂದ್ರ? ಯಾಕೆ? ನಾ ಬೇರೆ ಏನು ಯೋಚನೆ ಮಾಡ್ತಿದ್ದೆ. ಮುದ್ದೆ ಆದ್ಮೇಲೆ ಕರಿ ಮತ್ತೆ. ಮೊಡಲ ತುಂಬ ಬವಣೆ ಕೆಂಡ ಮಡಿಲು ಕುದಿವ ಕಡಲು ದಿನವೂ ಪ್ರಶ್ನೆ ಮೇಲೆ ಪ್ರಶ್ನೆ ಎರಗಿ ಸಿಡಿವ ಸಿಡಿಲು ಎಲ್ಲ ಸಹಿಸಿ ಮುಂದೆ ಪಯಣ ಬದುಕೆ ವಿಸ್ಮಯ ರಂಗ ಎಲ್ಲೋ ಅಡಗಿ ಕುಳಿತ ಬಾಣ ಇರವು ವಿಷಮ ಸಂಗ ಹೃದಯ ಗೃಹವೇ ಬಿರಿದು ಭಂಗ ಬಾಳುವಳಲ ಬಳಗ ಹೃದಯ ಗೃಹವೇ ಬಿರಿದು ಭಂಗ ಬಾಳು